ಮೈಸೂರಿನ ಕಬಿನಿ ಜಲಾಶಯದಲ್ಲಿ ನೀರಿನ ಮಟ್ಟ ಕುಸಿತಾ ಇದೆ. ಜಲಾಶಯದಲ್ಲಿ 2.10 ಟಿಎಂಸಿ ನೀರು ಮಾತ್ರ ಬಳಕೆಗೆ ಲಭ್ಯ ಇರುವುದು. ಮೈಸೂರಿನ ಕಬಿನಿ ಜಲಾಶಯದಲ್ಲಿ ನೀರಿನ ಮಟ್ಟ ಈಗ ಕುಸಿತಿರೋದ್ರಿಂದ 2.10 ಟಿಎಂಸಿ ನೀರು ಮಾತ್ರ ಬಳಕೆಗೆ ಲಭ್ಯವಾಗಿದೆ. ಒಂದು ತಿಂಗಳು ಬೆಂಗಳೂರಿಗೆ ಸರಬರಾಜು ಮಾಡಬಹುದು ಅಂತ ಸದ್ಯಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಿಂಗಳ ಬಳಿಕ ಸಂಪೂರ್ಣ ಜಲಾಶಯ ಖಾಲಿಯಾಗುವಂತ ಭೀತಿ ಇದೆ. ಕಬಿನಿ ಜಲಾಶಯದ ಇಂದಿನ ಮಟ್ಟ 70.47 ಅಡಿ. ಕಬಿನಿ ಜಲಾಶಯದಲ್ಲಿ 11.91 ಟಿಎಂಸಿ ನೀರು ಲಭ್ಯ. ಒಳಹರಿವು 111 ಕ್ಯೂಸೆಕ್, ಹೊರಹರಿವು 500 ಕ್ಯೂಸೆಕ್. ಈ ಸಂದರ್ಭದಲ್ಲಿ ನಾವು ಕೂಡ ಸಾಮಾನ್ಯ ಸಾರ್ವಜನಿಕರನ್ನ ವಿನಂತಿ ಮಾಡ್ಕೊಳ್ಳೋದೇನಂತಂದ್ರೆ ನೀರನ್ನು ಬಳಸೋದ್ರಲ್ಲೂ ಕೂಡ ಸ್ವಲ್ಪ ಕಾಳಜಿ ಇರಲಿ. ಅನಗತ್ಯವಾಗಿ ನಲ್ಲಿಗಳನ್ನು ಓಪನ್ ಇಡೋದು, ಸೊ ನೀರಿನ ಅವಶ್ಯಕತೆ ತೀರಾ ಇಲ್ಲದೆ ಹೋದರೆ ಆಗ ಬಳಸುವಂಥ ವಿಚಾರದಲ್ಲೂ ಕೂಡ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಸೊ ಮನೆಯ ಪಾತ್ರೆಗಳನ್ನು ತೊಳೆಯುವಂಥ ಸಂದರ್ಭದಲ್ಲಿ ಅಥವಾ ವಾಷಿಂಗ್ ಸಂದರ್ಭದಲ್ಲೂ ಕೂಡ ನೀರನ್ನು ಇತಿಮಿತಿಯಿಂದ ಬಳಸುವಂಥದ್ದು ಕೂಡ ಮುಖ್ಯ ಆಗುತ್ತೆ. ಸೊ ಕಬಿನಿ ಜಲಾಶಯದ ನೀರಿನ ಇಂದಿನ ಮಟ್ಟ 70.47 ಅಡಿ ಇದೆ. ಇನ್ನು ಒಂದು ತಿಂಗಳ ಮಟ್ಟಿಗೆ ನೀರನ್ನು ಬೆಂಗಳೂರಿಗೆ ಸರಬರಾಜು ಮಾಡಬಹುದು ಅಂತ ಈಗ ಮಾಹಿತಿ ಇದೆ.